ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ಇವತ್ತಿನ ರಂಗೋಲಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸಲ್ಲಿ ಹೇಳಿ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆನೆ ಫಸ್ಟ್ ಥಿಂಗ್ ನಾನೇನು ಮಾಡೋದು ಅಂದರೆ ವರ್ಜಿನ್ ಕೋಕೋನಟ್ ಆಯಿಲ್, ಸೊ ಅವಾಗ ಎದ್ದೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಷ್ಟಿಗೆ. ಸೊ ಟೊಮೆಟೊ ಸಾರು ಮಾಡಿದ್ದೀನಿ, ಕುದೀತಾ ಇದೆ. ಇಲ್ಲಿ ಹಾಲಿಟ್ಟಿದ್ದೀನಿ ಕಾಯೋದಕ್ಕೆ, ರೈಸ್ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸೊ ಅವ್ನು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಬೇಕು. ಇವಾಗ ಅವ್ನು ಇನ್ನೂ ಎದ್ದೇ ಇಲ್ಲ ನೋಡಿ, ಎಬ್ಬಿಸ್ತಾ ಇದ್ರೆ ಎದ್ದೊಳ್ತಾನೇ ಇಲ್ಲ. ಸೊ ಇವಾಗ ಬೆಳಗ್ಗೆ ನಾನು ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ ಯಶ್ಗೆ. ಯೂಶ್ವಲಿ ನನ್ನ ಬೆಳಗಿನ ಮಾರ್ನಿಂಗ್ ರೊಟೀನಿಗೆ ಇರುತ್ತೆ. ಬೆಳಗ್ಗೆ ನಾನು ಬೇಗ ಅವನಿಗೆ ಲಂಚ್ಗೆ ಏನು ಬೇಕೋ ನೋಡಿ ಅದನ್ನು ಮಾಡಿ ಇಟ್ಬಿಡ್ತೀನಿ. ಇಲ್ಲಾಂದರೆ ನನಗೆ ಮತ್ತೆ ತುಂಬ ಲೇಟ್ ಆಯಿತು ಅಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಆದಷ್ಟು ಬೆಳಗ್ಗೆನೇ ಬೇಗನೆ ಎದ್ದು ಮಾಡಿಡ್ತೀನಿ. ಇವಾಗ ರೈಸನ್ನ ನಾನು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ಯಾಕಂದರೆ ಗೊಜ್ಜು ಅವನಿಗೆ ಸಪ್ರೇಟಾಗಿ ಕೊಟ್ಟರೆ ಅವನಿಗೆ ಸ್ವಲ್ಪ ಟೈಮ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸು 30 ಮಿನಿಟ್ಸು ಏನೋ ಕೊಡ್ತಾರೆ. ಅದರಲ್ಲಿ ಅವನು ಗೊಜ್ಜು ಹಾಕ್ಕೊಂಡು ಕಲಸಿ ತಿನ್ನೋದು ಅದೆಲ್ಲ ಅವ್ನು ಮಾಡೋದಿಲ್ಲ. ಹಾಗಾಗಿ ನಾನು ಅನ್ನ ಸಾಂಬಾರಾಗಲಿ, ಈ ಟೊಮೆಟೊ ಸಾರಾಗಲಿ ಅಥವಾ ಟೊಮೆಟೊ ಗೊಜ್ಜಾಗಲಿ ಏನೇ ಕೊಟ್ಟರು ಕೂಡ ನಾನು ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ 30 ಝೂಮಲ್ಲಿದೆ, ಅದಕ್ಕೆ ಅದು ಅನ್ನ ಜಾಸ್ತಿ ಥರ ಕಾಣುತ್ತೆ. ಸೊ ಆಮೇಲೆ ಏನು ಇಷ್ಟು ಕೊಡ್ತಾರ ಅಂತ ಯೋಚನೆ ಮಾಡಬೇಡಿ. ಸೊ ಸ್ವಲ್ಪನೇ, ಇದು ಪಾತ್ರೆ ಕೂಡ ಚಿಕ್ಕದೇನೆ, ಬಟ್ ಕ್ಯಾಮ್ರಲ್ಲಿ ಆ ರೀತಿ ಕಾಣುತ್ತೆ. ಸೊ ಝೂಮಲ್ಲಿರೋದ್ರಿಂದ ಆ ಥರ ಕಾಣ್ತಾ ಇದೆ. ಸೊ ಇವಾಗ ನಾನು ಟೊಮೆಟೊ ಸಾರನ್ನ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಕೈ ಹಾಕಲ್ಲ, ಕೈ ಹಾಕಿ ಮಿಕ್ಸ್ ಮಾಡಿದರೆ ಅನ್ನ ಕೆಟ್ಟೋಗುತ್ತೆ. ಪ್ಯಾಕ್ ಮಾಡಿ ಇಡೋದು ಬೇರೆ ಅಲ್ವಾ ಬಾಕ್ಸಲ್ಲಿ, ಹಾಗಾಗಿ ನಾನು ಯಾವುದಕ್ಕೂ ಕೈ ಹಾಕಲ್ಲ. ಸೌಟಲ್ಲೇ ಈ ರೀತಿ ಮಿಕ್ಸ್ ಮಾಡ್ತೀನಿ. ಅವನಿಗೆ ಈ ಥರ ಟೊಮೆಟೊ ಸಾರು, ಟೊಮೆಟೊ ಚಟ್ನಿ ಮತ್ತು ಟೊಮೆಟೊ ಗೊಜ್ಜು ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಸೊ ಹಾಗಾಗಿ ಮಾಡಿದ್ದು. ಮತ್ತು ನಾವಿಬ್ಬರೇ ಅಲ್ವಾ,
ನಮ್ಮ ಅಕ್ಕನೂ ಡಯಟ್ ಫುಡ್ ತಿಂತಾಳೆ. ಸೊ ಹಾಗಾಗಿ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡಿಲ್ಲ. ನಮ್ಮ ಯಶ್ಗೆ ಹೇಗೆ ಅಂದರೆ ಕ್ಲೀನಾಗಿ ಮಿಕ್ಸ್ ಆಗಿರಬೇಕು, ಒಂಚೂರು ಕೂಡ ಅನ್ನೋ ಥರ ಅಂದರೆ ವೈಟ್ ರೈಸ್ ಕಾಣಿಸ್ಬಾರ್ದು. ಅವನಿಗೆ ಕಾಣಿಸ್ತಾ ಅಂದರೆ ಮತ್ತೆ ಸಂಜೆ ಬಂದಮೇಲೆ ಶುರು ಮಾಡ್ಕೊತಾನೆ, ಅಮ್ಮ ನೀನು ಸರಿಯಾಗಿ ಮಾಡಿಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ನೀಟಾಗಿ ಟೈಮ್ ತೊಗೊಂಡು ಮಿಕ್ಸ್ ಮಾಡ್ತೀನಿ. ಈಗ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ, 2 ಬಾಕ್ಸಲ್ಲಿ ಪ್ಯಾಕ್ ಮಾಡ್ತೀನಿ. ಸೊ ಸಣ್ಣ ಬಾಕ್ಸ್ ಅದು, ನೋಡೋದಕ್ಕೆ ಆ ರೀತಿ ಕಾಣುತ್ತೆ, ತೀರಾ ಸಣ್ಣ ಬಾಕ್ಸ್ ಅದು. ಮೊದಲು ನಾನು ದೊಡ್ಡ ಬಾಕ್ಸ್ ಕೊಡ್ತಾಯಿದ್ದೆ ಅವನಿಗೆ, ಅದೇನಾಯಿತು ಗೊತ್ತಿಲ್ಲ, ಸ್ಕೂಲಲ್ಲೆಲ್ಲ ನೋಡ್ತಾನಲ್ಲ ಎಲ್ಲ ಚಿಕ್ಕ ಬಾಕ್ಸ್ ತರೋದು. ಸೊ ಹಾಗಾಗಿ ನನಗೆ ಅದು ದೊಡ್ಡ ಬಾಕ್ಸ್ ಬೇಡ ಅಂದ್ಬಿಟ್ಟು ಚಿಕ್ಕ ಬಾಕ್ಸೇ ತೊಗೊಂಡೋಗ್ತಾಯಿದ್ದೆ. ತುಂಬ ಚಿಕ್ಕ ಬಾಕ್ಸ್ ಇದು, ನೋಡಿ ಎಷ್ಟಿದೆ ಅಂತ. ಯಾಕಂದರೆ ಅವನಿಗೆ 11 o'clockಗೆ ಒಂದು ಬ್ರೇಕ್ ಕೊಡ್ತಾರೆ, ಆಮೇಲೆ ಮಧ್ಯಾಹ್ನ ಲಂಚಿಗೆ ಒಂದು ಬ್ರೇಕ್ ಕೊಡ್ತಾರೆ. ಸೊ ಸಂಜೆ ಒಂದು 3 o'clock ಆದಮೇಲೆ ಒಂದು ಬ್ರೇಕ್ ಇರುತ್ತೆ, ಒಂದು ಸಣ್ಣ ಬ್ರೇಕ್, ಒಂದು 5 minutes ಬ್ರೇಕು. ಸೊ ಅದಕ್ಕೆ ನಾನು 2 ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಒಂದರಲ್ಲಿ ಸ್ನ್ಯಾಕ್ಸ್ ಹಾಕಿ ಕೊಡ್ತೀನಿ, ಅಂದರೆ ಚಿಪ್ಸು ಅಂಥದ್ದೇನಾದರೂ ಹಾಕಿ ಕೊಡ್ತೀನಿ. ಯೂಶ್ವಲಿ ನಾನು ಜಾಸ್ತಿ ಹಾಕೋದು ಅವನಿಗೆ ಸೌತೆಕಾಯಿ, ಯಾಕಂದರೆ 11 o'clock ಬ್ರೇಕ್ಗೆ ಸೌತೆಕಾಯಿ ತಿನ್ಕೋತಾನೆ ಅಂತ. ಬೆಳಿಗ್ಗೆ ಅವನು ಹಾಲು ಅಷ್ಟೇ ಕುಡಿದು ಹೋಗೋದು, ಮತ್ತು ಇನ್ನೇನು ಕುಡಿಯೋದಿಲ್ಲ. ಸೊ ಹಾಗಾಗಿ ಇದು ಸೌತೆಕಾಯಿ ಎಲ್ಲ ಖಾಲಿಯಾಗಿತ್ತು. ನಮ್ಮ ಯಜಮಾನ್ರು ಇದ್ದಿದ್ರೆ ಎಲ್ಲ ತಂದು ಕೊಡೋರು. ಸೊ ಅವ್ರು ಬೇಗನೆ ಹೋಗೋದ್ರಿಂದ ಅವ್ರಿಗೆ ಆಗ್ತಾಯಿಲ್ಲ. ಸರಿ ಅಂತ ಹೇಗೂ ಚಿಪ್ಸ್ ಇತ್ತಲ್ಲ, ಅದನ್ನೇ ಅಡ್ಜಸ್ಟ್ ಮಾಡಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ. ಸೊ ಇದೇ ರೀತಿ ಇರುತ್ತೆ ನನ್ನ ಬೆಳಗಿನ ರೊಟೀನು. ತುಂಬ ಅರ್ಜೆಂಟಲ್ಲೇ ಎಲ್ಲ ಮಾಡಬೇಕಾಗುತ್ತೆ. ನಾನು ನಿನ್ನೆ ಬೇಗ ಮಲ್ಕೊಂಡೆ, ಹಾಗಾಗಿ ಬೇಗ ಎದ್ದೆಲ್ಲ ಮಾಡಿಟ್ಟಿದ್ದೆ. ಸೊ ಹಾಗೆ ವಿಡಿಯೋ ಕೂಡ ಮಾಡೋಕ್ಕಾಯಿತು, ಇಲ್ಲ ಅಂದರೆ ನನಗೆ ಇದು ಅಡುಗೆ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ, ಇನ್ನು ವಿಡಿಯೋ ಎಲ್ಲಿಂದ ಮಾಡಲಿ. ಸೊ ಇವತ್ತು ಬೇಗ ಎದ್ದಿದ್ದರಿಂದ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಸೊ ಒಂದು ಲಂಚ್ ಬ್ಯಾಗಿಗೆಲ್ಲ ಹಾಕಿದ್ದೀನಿ, ವಾಟರ್ ಬಾಟ್ಲು, ಲಂಚು ಎಲ್ಲನೂ ಹಾಕಿದ್ದೀನಿ. ಇವಾಗ ಅವನಿಗೆ ಹಾಲಿಗೋಸ್ಕರ ಗ್ಲಾಸಲ್ಲಿ ಬೆಲ್ಲನ ಹಾಕ್ಕೊಂಡೆ, ಒಂಚೂರು ಅರಿಶಿನ ಪುಡಿ ಹಾಕೋತೀನಿ. ಯೂಶ್ವಲಿ ಬೂಸ್ಟು, ಹಾರ್ಲಿಕ್ಸ್ ಇಂಥದ್ದು ಕೊಡ್ತಾಯಿದ್ದೆ, ಬಟ್ ಇವಾಗ ಎಲ್ಲರಿಗೂ ಏನು ಹೇಳ್ತಾರೆ, ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಲ್ವಾ, ಹಾಗಾಗಿ ಅದರಲ್ಲೆಲ್ಲ ತುಂಬ ಜಾಸ್ತಿ ಶುಗರ್ ಇರುತ್ತೆ ಬೂಸ್ಟು, ಹಾರ್ಲಿಕ್ಸಲ್ಲೆಲ್ಲ. ಸೊ ಹಾಗಾಗಿ ನಾನು ಎಲ್ಲ ಓದಿದೆ ಅದನ್ನು, ಬೆಳಿಗ್ಗೆ ಹೊತ್ತು ಮಕ್ಳಿಗೆ ಕೊಡಬೇಡಿ ಅಂತ. ಸೊ ಹಾಗಾಗಿ ನಾನು ಅವನಿಗೆ ಅರಿಶಿನ ಹಾಕ್ಬಿಟ್ಟು ಹಾಲನ್ನ ಕೊಡ್ತಾಯಿದ್ದೀನಿ, ಬೆಲ್ಲ ಹಾಕಿ. ಇವಾಗ ಬಿಸಿ ಇರೋದ್ರಿಂದ ಆರಿಸ್ಕೊತಾ ಇದ್ದೀನಿ. ಸೊ ಅವನು ಸ್ವಲ್ಪ ಬಿಸಿ ಇದ್ದರೂ ಕುಡಿಯೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಆರಿಸ್ಬಿಟ್ಟು ಅವನಿಗೆ ಕೊಡ್ತೀನಿ. ಬೇಗ ನಮ್ಮ ಎಷ್ಟು ರೆಡಿಯಾಗಿದ್ದಾರೆ ನೋಡಿ. ಬಿಸಿ ಇದೆಯಾ? ಕುಡಿ, ಪರವಾಗಿಲ್ಲ, ಚಳಿಗೆ ಸರಿ ಇರುತ್ತೆ, ಕುಡಿ. ಕುಡಿ ರಾಜ, ಆರಿಸ್ಕೊಡ್ತೀನಿ. ಗುಡ್ ಮಾರ್ನಿಂಗ್ ಹೇಳು. ಸೊ ನೋಡಿ, ಬ್ಯಾಗ್ ರೆಡಿಯಾಗಿದೆ, ಲಂಚ್ ಬ್ಯಾಗ್ ರೆಡಿಯಾಗಿದೆ. ಅಲ್ಲಿ ನಮ್ಮ ಸಾಹೇಬ್ರು ರೆಡಿ ಆಗೋರೆ, ಶೂ ಎಲ್ಲ ಹಾಕ್ಕೊಂಡು. ನೀನು ರೆಡಿ ಆಗಿಲ್ವಾ? ಹಾಂ, ಯಾಕೆ? ಸ್ಕೂಲ್ಗೆ ಹೋಗ್ಬೇಕಾ? ಹಾಗೆ ಅದು ಬೆಳಿಗ್ಗೆ ನಿನ್ನೆ ಬೇರೆ ಮನೆಯಲ್ಲಿದ್ದಲ್ಲ. ಸೊ ಇವಾಗ ಅವನು ಸ್ಕೂಲ್ಗೆ ಓಡ್ತಾನೆ, ವ್ಯಾನ್ ಬರೋಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಅವ್ನು ಸ್ಕೂಲ್ಗೆ ಓಡಲಿ, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೋನ್ ಬೇರೆ ಚಾರ್ಜಿಂಗ್ ಇಲ್ಲ, ಚಾರ್ಜ್ ಹಾಕ್ಬೇಕು. ನಾನು ಬ್ರೇಕ್ಫಾಸ್ಟ್ಗೋಸ್ಕರ ರಾಗಿ ದೋಸೆ ಮಾಡೋಣ ಅಂತ ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ಸೊ ನಾನು ಇವಾಗ ಒಬ್ಬಳೇ, ನಮ್ಮ ಅಕ್ಕನೂ ತಿನ್ನೋದಿಲ್ಲ, ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀನಿ. ಬಟ್ ಆದರೂ ಸ್ವಲ್ಪ ಜಾಸ್ತಿ ಆಗೋಯ್ತು. ಒಂದು 2 ಸ್ಪೂನು ರಾಗಿ ಹಸಿಟ್ಟು ಹಾಕ್ಕೊಂಡೆ. ಹಾಗೆ ದೋಸೆ ಹಿಟ್ಟು ಒಂಚೂರು ಮಿಕ್ಕಿತ್ತು, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಸೊ ನಿಮಗೆ ದೋಸೆ ಹಿಟ್ಟು ಬೇಡ ಅಂತಂದರೆ ಮೊಸರು ಕೂಡ ಹಾಕ್ಕೋಬೋದು. ಸೊ ನಾನು ಹೇಗೂ ದೋಸೆ ಹಿಟ್ಟು ಮಿಕ್ಕಿತ್ತಲ್ಲ, ಅದಕ್ಕೆ ರಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು. ಸೊ ಇವಾಗ ದೋಸೆ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ರಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಏಕ್ದಮ್ ವೆಯ್ಟ್ ಲಾಸು ಅಂಥದ್ದೆಲ್ಲ ಸ್ಟಾರ್ಟ್ ಮಾಡೋದು ಬದಲು, ಸೊ ನಾವು 3 times ಏನು ಊಟ ಮಾಡ್ತೀವಲ್ಲ, ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಸೊ ಬಾಡಿ ಕೂಡ ಅಡ್ಜಸ್ಟ್ ಆಗೋಕ್ಕೆ ಸರಿ ಇರುತ್ತೆ. ಏಕ್ದಮ್ ನಾವು ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀವಿ ಅಂದರೆ
ನಮಗೂ ಬೇಗ ಬೇಜಾರಾಗ್ಬಿಟ್ಟು ಮತ್ತೆ ಅದೇ ನಾರ್ಮಲ್ ಕೊಟ್ಟು ಹೋಗ್ತೀವಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಸೊ ಲಾಂಗ್ ರನ್ನಲ್ಲಿ ಮಾಡ್ಕೋಬೋದು. ಸೊ ಇವಾಗ ನಾನು ಇದು ಏನು ಹೇಳ್ತಾರೆ ರಾಗಿ ಮಾಲ್ಟು ನಾವು ಬೆಳಗ್ಗೆ ಕುಡಿತೀವಲ್ಲ ಹಾಲಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಂತು ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅದನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಫುಲ್ಲು ದೋಸೆ ಕನ್ಸಿಸ್ಟೆನ್ಸಿಯಲ್ಲೇ ಬಂದಿದೆ. ನಿಮಗೆ ಗಟ್ಟಿ ಆಯಿತು ಅಂತ ಅನಿಸಿದರೆ ಒಂಚೂರು ನೀರು ಹಾಕ್ಕೊಳ್ಳಿ ಅಷ್ಟೇ. ಅಥವಾ ನಿಮಗೇನಾದರೂ ಇನ್ನೂ ರಾಗಿ ಹಸಿಟ್ಟು ಬೇಕಂದರೆ ರಾಗಿ ಹಸಿಟ್ಟು ಕೂಡ ಹಾಕ್ಕೊಳ್ಳಿ. ಸೊ ನಾನು ಸಣ್ಣ ಬೌಲಲ್ಲಿ ಮಾಡ್ಕೊಂಡಿದ್ದೆ, ನನಗೆ ಎಷ್ಟು ಬೇಕೋ ಅಷ್ಟು ಅಂತ. 1-2 ದೋಸೆ ಆದರೆ ಸಾಕು. ಸೊ ಇವಾಗ ನಾನು ತವ ಏನಿದೆ ನೋಡಿ ಅದನ್ನು ತೆಂಗಿನಕಾಯ್ದು ಜುಟ್ಟಿದೆ ಅಲ್ಲ ಅದರಲ್ಲಿ ನಾನು ಈ ರೀತಿ ಒರೆಸ್ಕೊತಾ ಇದ್ದೀನಿ. ಸೊ ನಾನು ಅದರಲ್ಲೇ ಒರೆಸ್ಕೊಳ್ಳೋದು, ಆವಾಗ ದೋಸೆ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ. ಸೊ ಈಗ ನಾನು ತವ ಮೇಲೆ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಿಟ್ಟು ಸ್ವಲ್ಪ ತೆಳ್ಳಗೆ ಆಗಿದೆ, ನಿಮ್ಗೆ ಬೇಕಾದರೆ ಇನ್ನೂ ಗಟ್ಟಿಯಾಗಿ ಹಾಕ್ಕೊಳ್ಳಿ. ನಾನು ತೆಳ್ಳಗೆ ಮಾಡಿಕೊಂಡೆ. ಸೊ ಇವಾಗ ದೋಸೆನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಒಂದು ಗ್ಲಾಸ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಗ್ಲಾಸ್ ಲಿಡ್ ಕ್ಲೋಸ್ ಮಾಡಿದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಅದು ಹಬೆ ಮೇಲ್ಗಡೆ ಹೋಗಿ ಆ ನೀರೆಲ್ಲ ಮತ್ತೆ ಸೋರಕ್ಕೆ ಶುರು ಆಗುತ್ತೆ. ನೋಡಿ ಅದು ಸೈಡಲ್ಲಿ ಇರೋದೆಲ್ಲ ನೀರು ಎಣ್ಣೆ ನಾನು ಒಂದು ಡ್ರಾಪ್ ಕೂಡ ಹಾಕಿಲ್ಲ. ಸೊ ಇವಾಗ ದೋಸೆನ ತೆಗಿತೀನಿ. ಸ್ವಲ್ಪ ತವ ಮೊದಲೇ ಸ್ವಲ್ಪ ಪ್ರಾಬ್ಲಮ್ಮು. ಸೊ ಅದರಿಂದನೇ ನಾನು ತೆಂಗಿನಕಾಯಿ ನಾರಲ್ಲಿ ಉಜ್ಜೋದು. ಮೊದಲೆಲ್ಲ ಚೆನ್ನಾಗಿ ಬರ್ತಾಯಿರಲಿಲ್ಲ, ಇವಾಗ ತೆಂಗಿನಕಾಯಿ ನಾರಲ್ಲಿ ಉಜ್ಜಿದ ಮೇಲೆ ಚೆನ್ನಾಗಿ ಬರ್ತಾಯಿದೆ. ಸೊ ಯಾರಾದರೂ ನಿಮ್ಮ ಮನೇಲೂ ತವ ಕೆಟ್ಟೋಗಿದ್ರೆ ತೆಂಗಿನಕಾಯಿ ನಾರಲ್ಲಿ ಉಜ್ಜಿಬಿಟ್ಟು ದೋಸೆ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ಒಂದು ದೋಸೆ ಆಗಿದೆ, ಮತ್ತೊಂದು ದೋಸೆ ಕೂಡ ಹಾಕೋತಾ ಇದ್ದೀನಿ. ಸೊ ನಾವು ಏಕ್ದಮ್ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೋಗಬಾರ್ದು. ಫಸ್ಟು ಬಾಡಿನ ಡಿಟಾಕ್ಸ್ ಮಾಡ್ಕೋಬೇಕು. ಸೊ ಅದು ತುಂಬ ಇಂಪಾರ್ಟೆಂಟು. ಮೊದಲು ನಾವೇನೇನು ಇಷ್ಟು ದಿನ ತಿಂದಿರ್ತೀವಲ್ಲ ಬೇಡದೇ ಇರೋ ಜಂಕ್ ಫುಡ್ಸು ಅದು ಇದು, ಸೊ ಅದೆಲ್ಲ ಹೊರಗೆ ಬರಬೇಕು ಅಂದರೆ ಮೊದಲಿಗೆ ನಾವು ಬಾಡಿನ ಪ್ರಿಪೇರ್ ಮಾಡ್ಕೋಬೇಕು. ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿಬೇಕು. ಸೊ ನಾನು ಯಾವಾಗೂ ಅಷ್ಟೇ ಏಕ್ದಮ್ ಶುರು ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟು ಡಿಟಾಕ್ಸಿಂದ ಶುರು ಮಾಡ್ತೀನಿ. ಅಂದರೆ ಸಣ್ಣ ಚೇಂಜಸ್ ಮಾಡ್ಕೋತೀನಿ. ಜಾಸ್ತಿ ಮಾಡೋಕ್ಕೆ ಹೋದರೆ ಮತ್ತೆ ಒಂದು ಸ್ವಲ್ಪ ಬೇಜಾರಾಯಿತು ಅಂದ್ಬಿಟ್ಟು ಮತ್ತೆ ನಾರ್ಮಲ್ ಫುಡ್ಗೆ ಹೋಗಿ ಜಂಕ್ಸ್ ತಿನ್ನೋದು, ಕ್ರೇವಿಂಗ್ಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿ ದೋಸೆ ನಾನು ರೆಡಿಯಾಗಿದೆ, ಈ ರೀತಿ ಆಗಿದೆ. ಹಾಗೆ ಟೊಮೆಟೊ ಸಾರು ಹುಗ್ಗಿ ಗೊಜ್ಜಾಗಿಬಿಟ್ಟಿದೆ, ಗಟ್ಟಿಯಾಗಿಬಿಟ್ಟಿದೆ. ಈಗ ನಾನು 1-2 ಪೀಸಷ್ಟು ಟೋಫೋನ ಕೂಡ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ರಾಗಿ ದೋಸೆಗೆ ಒಂಚೂರು ಮಿಲ್ಲೆಟ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಏನು ಹೇಳ್ತಾರೆ ಮಾಲ್ಟ್ ಥರ ಮಾಡ್ತೀವಿ ನೋಡಿ, ಅದನ್ನು ಕೂಡ ಒಂಚೂರು ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಘಮ ಚೆನ್ನಾಗಿರುತ್ತೆ. ಅದರಲ್ಲಿ ಏಲಕ್ಕಿ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಅದನ್ನು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಅದನ್ನೇ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ದೋಸೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ದೋಸೆ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ತಿನ್ಬಿಡ್ತೀನಿ. ನಂಗೆ ಬಿಸಿಯಲ್ಲಿ ತಿನ್ನಬೇಕು ದೋಸೆ, ಅವಾಗೆ ನಂಗೆ ಇಷ್ಟ ಆಗೋದು. ಸೊ 2 ದೋಸೆ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಟೋಫು, ಪ್ರೋಟೀನ್ಸ್ಗೋಸ್ಕರ ಟೋಫು ಇದು. ಇದರಲ್ಲಿ ಗ್ರೀನ್ ಚಟ್ನಿ ಹಾಕಿ ಪನ್ನೀರ್ನ ಜಸ್ಟ್ ಮ್ಯಾರಿನೇಟ್ ಮಾಡಿ ಹಾಕಿರೋದು. ಸೊ ನಿಮ್ಗೆ ಬೇಕಾದರೆ ನೆಕ್ಸ್ಟ್ ಟೈಮ್ ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ, ಓಕೆನಾ? ಸೊ ಹಸುವಾಗ್ತಾಯಿದೆ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ಸೊ ಒಂದು 11:45 ಹಂಗೆ ಈ ಡ್ರಿಂಕ್ ತೊಗೋತಾ ಇದ್ದೀನಿ. ಇದು ಕೊಕೊನಟ್ ವಾಟ್ರಲ್ಲಿ ಆಮ್ಲಾ ಪೌಡರ್ನ ಹಾಕ್ಬಿಟ್ಟು ಕುಡಿಯೋದು. ಸೊ ಇದು ಕೂಡ ಒಳ್ಳೆ ಡಿಟಾಕ್ಸ್ ಡ್ರಿಂಕು ಮತ್ತು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ನಮ್ಮನ್ನ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿ ನಾನು ಮಧ್ಯಾಹ್ನ ಮೊಸರನ್ನ ಮಾಡಿದ್ದೀನಿ. ರೈಸ್ ಇತ್ತು ಬೆಳಗ್ಗೆದು, ಟೊಮೆಟೊ ಗೊಜ್ಜು ಮಾಡಿದ್ದೆ ಎಲ್ಲ, ಟೊಮೆಟೊ ಸಾರು. ಅದು ಬೆಳಗ್ಗೆ ಟಿಫನ್ಗೆ ಖಾಲಿ ಆಯಿತು. ಸೊ ಹಾಗಾಗಿ ರೈಸ್ ಮಾತ್ರ ಇತ್ತು, ಏನು ಮಾಡೋಣ ಅಂತ ಯೋಚನೆ ಮಾಡಿ ಸರಿ ಮೊಸರಿತ್ತು, ಮೊಸರು ಹಾಕ್ಬಿಟ್ಟು ಗಟ್ಟಿ ಮೊಸರು ಹಾಕಿದ್ದೀನಿ. 1/2 ಲೀಟ್ರ್ ಮೊಸರು ಹಾಕಿದ್ದೀನಿ ಇಷ್ಟೇ ಅನ್ನಕ್ಕೆ. ಗಟ್ಟಿ ಮೊಸರು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಜಸ್ಟ್ ಸಾಸಿವೆ ಜೀರಿಗೆ
ಎಣ್ಣೆ, ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಕಡಲೆಬೇಳೆ ಇಷ್ಟನ್ನೇ ಹಾಕಿರೋದು. ಸೊ ಮಧ್ಯಾಹ್ನದ ಲಂಚ್ ಇದು. ಓಕೆ, ಊಟ ಮಾಡಿಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಮೊಸರನ್ನ ಮಾಡಿದ್ದೆಲ್ಲ ಮಧ್ಯಾಹ್ನ, ಈಗ ನೆಂಚ್ಕೊಳ್ಳೋದಕ್ಕೆ ಆಲೂಗಡ್ಡೆ ಫ್ರೈ ಮಾಡೋಣ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಲೂಗಡ್ಡೆ ಈ ರೀತಿ ತುಂಬ ದಿವಸ ಆಯ್ತಲ್ಲ ಫೇಸ್ ತೋರಿಸಿ ನಾನು ವಿಡಿಯೋ ಮಾಡಿ, ಹಾಗಾಗಿ ಮಾಡ್ತಾಯಿದ್ದೀನಿ. ಈಗ ಶುರು ಮಾಡೋಣ. ಜಸ್ಟ್ ಆಲೂಗಡ್ಡೆ ಫ್ರೈ, ಅದು ಬಿಟ್ಟರೆ ಒಂದು ಟೊಮೆಟೊ ಬಾತ್ ಮಾಡ್ತೀನಿ. ನನ್ನ ಮಗನಿಗೆ ಬೇಕಲ್ಲ ಟೊಮೆಟೊ ಬಾತ್, ಹಂಗೆ ಈರುಳ್ಳಿ ತೊಗೊಂಬಚ್ಚಿನ ಎರಡೆರಡು. ಸೊ ಇವಾಗ ಆಲೂಗಡ್ಡೆ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಅಂದರೆ ಇವಾಗೆ ಮಾಡ್ತಾಯಿದ್ದೀನಿ, ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ ಒಂಚೂರು ಎಣ್ಣೆನ ಹಾಕೋತಾ ಇದ್ದೀನಿ, ಹಾಗೆ ಸಾಸಿವೆನ ಕೂಡ ಹಾಕೋತಾ ಇದ್ದೀನಿ. ಇದು ಸ್ಟೀಲ್ ಕಡಾಯಿ ಆಗಿರೋದ್ರಿಂದ ಬೇಗ ಕಾದ್ಬಿಡುತ್ತೆ. ಸೊ ಸ್ವಲ್ಪ ಕೂಡ ವೇಟ್ ಮಾಡೋದೇ ಬೇಕಿಲ್ಲ, ತಕ್ಷಣ ಹಾಕ್ಬಿಡ್ಬೋದು. ಆದರೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಬೇಗ ತಳ ಹಿಡಿಯುತ್ತೆ. ಸೊ ಇವಾಗ ಸಾಸಿವೆನೆಲ್ಲ ಹಾಕಿದೆ, ಕ್ಯೂಬ್ಸ್ ಆಗಿ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೆ. ಸೊ ನಮ್ಮ ಎಷ್ಟು ಆಲೂಗಡ್ಡೆ ಫ್ರೈ ಬೇಕು ಅಂತಂದ, ಮತ್ತು ಮೊಸರನ್ನ ಸ್ವಲ್ಪ ಉಳಿದಿತ್ತಲ್ಲ, ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಂದ್ಬಿಟ್ಟು ಈ ಆಲೂಗಡ್ಡೆ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ತರಕಾರಿಗಳು ತಂದಿಲ್ಲ. ಸೊ ನಮ್ಮ ಯಜಮಾನ್ರು ಬೇಗ ಬಂದರೆ ತೊಗೊಂಡು ಬರ್ಬೋದಿತ್ತು. ಸೊ ಅವರು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ನಾವೆಲ್ಲೂ ಹೋಗೇ ಇಲ್ಲ. ಆಲೂಗಡ್ಡೆನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿಟ್ಬಿಟ್ಟು ಬಾಯ್ಲ್ ಅಂದರೆ ಬೇಯೋದಕ್ಕೆ ಬಿಟ್ಟಿದ್ದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕ್ತೀನಿ. ಸೊ ಆಲೂಗಡ್ಡೆ ಫ್ರೈ ಆಗಿದೆ, ಇದು ರೆಡಿಯಾಗಿಬಿಡುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ. ಸೊ ಆಲೂಗಡ್ಡೆ ಬೇಯೋದಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈ ರೀತಿ ನೀರು ಹಾಕದೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬಟ್ ಆದಷ್ಟು ಈ ಸ್ಟೀಲ್ ಕಡಾಯಿನ ಅವಾಯ್ಡ್ ಮಾಡಿ ಬೇರೆ ನಾರ್ಮಲ್ ಐರನ್ ಕಡಾಯಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ಇದನ್ನು ಸೈಡ್ಗೆ ಇಟ್ಬಿಟ್ಟು ನೆಕ್ಸ್ಟ್ ನಾನು ಟೊಮೆಟೊ ಬಾತ್ ಮಾಡೋದಕ್ಕೆ ರೆಡಿ ಮಾಡ್ಕೋತೀನಿ. ಸೊ ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಾತ್ ರೆಸಿಪಿ ತುಂಬ ಸರಿ ತೋರಿಸಿದ್ದೀನಿ, ಬಟ್ ಇದು ಡೈಲಿ ವ್ಲಾಗ್ ಆಗಿರೋದ್ರಿಂದ ನಾನು ಏನು ಮಾಡ್ತೀನೋ ಅದನ್ನೇ ಶೇರ್ ಮಾಡೋಕ್ಕಾಗೋದು. ಪ್ಲಸ್ ಹೊಸ ಸಬ್ಸ್ಕ್ರೈಬರ್ಸ್ಗೆ ನನ್ನ ರೆಸಿಪೀಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಇರ್ಬೋದು, ಹಂಗಾಗಿ ಶೇರ್ ಮಾಡ್ತೀನಿ. ಸೊ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದೇ ಮಾಮೂಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಮತ್ತು ಬಿರಿಯಾನಿ ಎಲೆ ಇಷ್ಟನ್ನೆಲ್ಲ ಹಾಕೋತಾ ಇದ್ದೀನಿ. ಹಾಗೆ ನಾನು ಈರುಳ್ಳಿನ ಮೊದಲೇ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಮುಂಚೆ ಒಂಚೂರು ಕಲ್ಲು ಹೂವನ್ನ ಹಾಕೋತಾ ಇದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಪಲಾವ್ ಆಗಲಿ ಯಾವುದೇ ಬಾತ್ ಆದರೂ ಕೂಡ ಇದು ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇವಾಗ ಈರುಳ್ಳಿ ಎರಡು ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತೀನಿ. ನಾನು ಮೊದಲಿಗೆ ಹಾಕೋತಿಲ್ಲ, ಯಾಕಂದರೆ ಮೊದಲಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಎಣ್ಣೆ ಎಲ್ಲ ಹಾಕಿದರೆ ಎಲ್ಲ ತಳ ಹಿಡ್ಕೊಂಡು ಬಿಡುತ್ತೆ. ಹಾಗಾಗಿ ನಾನು ಫಸ್ಟ್ ಈರುಳ್ಳಿನ ಹಾಕ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿನ ಸಪ್ರೇಟಾಗಿ ಜಜ್ಜಿ ಕೂಡ ಹಾಕ್ಕೋಬೋದು, ಇನ್ನೂ ರುಚಿಯಾಗಿರುತ್ತೆ. ಅದು ನಾವು ತಿನ್ನಬೇಕಾದ್ರೆ ಒಂದೊಂದು ಪೀಸ್ ಸಿಗುತ್ತೆ ನೋಡಿ ಬಾಯಲ್ಲಿ, ಅದು ನನಗೆ ತುಂಬ ಇಷ್ಟ. ನಿಮ್ಗೆ ಯಾರಿಗಾದ್ರೂ ಆ ಥರ ತಿನ್ನೋಕ್ಕೆ ಇಷ್ಟ ಇದ್ದರೆ ಬೆಳ್ಳುಳ್ಳಿ, ಶುಂಠಿ ಸೊ ಜಜ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನಗೆ ಚೆನ್ನಾಗಿರುತ್ತೆ, ನಿಮಗೆ ಚೆನ್ನಾಗಿರುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಕಡೆ ನಾನು ಟೊಮೆಟೊ ಕೂಡ ಚಾಪ್ ಮಾಡಿ ಇಟ್ಕೋತಾ ಇದ್ದೆ. ಸೊ ಇದು ನಾನು ಇನ್ಸ್ಟೆಂಟಾಗಿ ಬೇಗ ಆಗಲಿ ಅಂತ ಮಾಡ್ತಾ ಇರೋದು. ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನಾನು ಟೊಮೆಟೋಸಲ್ಲಿ ನಾಟಿ ಟೊಮೆಟೋಸ್ನ ತೊಗೊಂಡಿದ್ದೆ, ಅದನ್ನು ಒಂದು ಸಣ್ಣದು ಮೀಡಿಯಮ್ ಸೈಜ್ದು ಒಂದು 5 ಟೊಮೆಟೊನ ಚಾಪ್ ಮಾಡಿಕೊಂಡು ಇದರಲ್ಲಿ ಹಾಕಿ ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಸೊ ಟೊಮೆಟೊ ಹಾಕಿದ ತಕ್ಷಣ ನಾನು ಏನು ಹಾಕ್ತೀನಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ನೀವು ನನ್ನ ರೆಗ್ಯುಲರ್ ವ್ಲಾಗ್ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಟೊಮೆಟೊ ಹಾಕಿದ ತಕ್ಷಣವೇ ಉಪ್ಪನ್ನ ಹಾಕ್ತೀನಿ. ಸೊ ಇವಾಗ ಕಲ್ಲುಪ್ಪನ್ನ ಹಾಕಿದ್ದೀನಿ. ಸೊ ಕಲ್ಲುಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ.
ಸೊ ಏನಕ್ಕೆ ಕಲ್ಲುಪ್ಪು ತಕ್ಷಣ ಹಾಕೋದು ಅಂದರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಬೇಗ ಸಾಫ್ಟ್ ಆಗುತ್ತೆ ಮತ್ತು ಅಡುಗೆ ಕೂಡ ಬೇಗ ಆಗುತ್ತೆ ಅಂದ್ಬಿಟ್ಟು ನಾನು ಟೊಮೆಟೊ ಹಾಕಿದ ತಕ್ಷಣವೇ ಉಪ್ಪು ಹಾಕೋದು. ಸೊ ಇವಾಗ ಅರಿಶಿನ ಪುಡಿನ ಒಂಚೂರು ಹಾಕೋತಾ ಇದ್ದೀನಿ. ಹಾಗೆ ಇವಾಗ ಹಚ್ಚ ಖಾರದ ಪುಡಿನ ಹಾಕೋತೀನಿ. ನೀವು ಬೇಕಾದ್ರೆ ಸಾಂಬಾರು ಪೌಡ್ರ್ ಕೂಡ ಹಾಕೋಬೋದು. ಸೊ ಸಾಂಬಾರು ಪೌಡ್ರು ನಾನು ಮಾಡಿದ್ದು ಅಂದರೆ ಇನ್ನೊಂದು ಡಬ್ಬದಲ್ಲಿದೆ, ಅದನ್ನು ತೆಗೆದು ಹಾಕ್ಕೊಳ್ಳೋಕ್ಕೆ ನನಗೆ ಸೋಂಬೇರಿತನ ಆಗಿಬಿಟ್ಟಿದೆ. ಸೊ ಅದನ್ನು ತೆಗೆದ್ಬಿಟ್ಟು ನಾಳೆ ಆದರೂ ಹಾಕ್ಕೋಬೇಕು. ಸೊ ಈಗ ಖಾರದ ಪುಡಿನೆಲ್ಲ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾನು ಅಕ್ಕಿನ ತೊಳಿತಾ ಇದ್ದೀನಿ. ಏನಂದರೆ ನಾನು ಸಾಂಬಾರು ಪೌಡ್ರ್ ಮಾಡಿದ್ದೆ ನೋಡಿ, ಅದು ಇನ್ನೊಂದು ಡಬ್ಬಾಲಿದೆ, ಬಟ್ ಅದನ್ನು ನಾನು ಜಲ್ದಿ ಹಿಡಿಬೇಕು, ಯಾಕಂದ್ರೆ ಕಲ್ಲುಪ್ಪು ಹಾಕಿರ್ತೀನಲ್ಲ. ಸೊ ಮತ್ತು ನಾನು ಸಾಂಬಾರಿಗೆ ಇದಕ್ಕೆಲ್ಲ ಹಾಕಬೇಕಾದ್ರೆ ಒಂಚೂರು ಉಪ್ಪು ಜಾಸ್ತಿ ಆಗಿಬಿಟ್ರೆ ಮತ್ತು ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ನೋಡಿ ಒಂದು ಡಬ್ಬದಲ್ಲಿ ತುಂಬಿಸೋಕ್ಕೆ ಒಂದು ಸಣ್ಣ ಡಬ್ಬಾಲಿ ಅಂದರೆ ಸುಮಾರು ಒಂದು 1 kg ಅಷ್ಟು ಮಾತ್ರ ತೊಗೊಂಡು ಜಲ್ದಿ ಹಿಡ್ಕೋತೀನಿ. ಸೊ ಇವಾಗ ಅಕ್ಕಿನ ವಾಶ್ ಮಾಡ್ಕೊಂಡು ಬಂದಿದ್ದಾಗಿದೆ ನೋಡಿ. ಇವಾಗ ಅಕ್ಕಿ ಹಾಕ್ಬಿಟ್ಟು ಇದಕ್ಕೆ ನೀರು ಎಷ್ಟು ಬೇಕು 1:2 ರೇಷಿಯೋಲ್ಲೇ ಹಾಕಬೇಕು. ನೀವು ಬೇಕಾದರೆ ಬಿಡಿ ಬಿಡಿಯಾಗಿ ಇನ್ನೂ ಬೇಕು ಅಂದರೆ ಒಂದು 1/4 ಲೋಟ ನೀರು ಕಮ್ಮಿ ಮಾಡ್ಕೊಳ್ಳಿ. ಸೊ ನಾನು ಲೋಟ ಅಳತೆಯಲ್ಲಿ ಹಾಕೋದಿಲ್ಲ, ಕಣ್ಣು ಅಳತೆಯಲ್ಲೇ ಹಾಕೋದು. ಸೊ ಇವಾಗ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ. ಸೊ ನಿಮ್ಗೆ ಬೇಕಾದರೆ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ನಾನಿದು ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿಲ್ಲ. ಜಸ್ಟ್ ಖಾರದ ಪುಡಿ ಖಾರಕ್ಕೆ ಆದರೆ ಸಾಕು ಅಂದ್ಬಿಟ್ಟು ನೀವು ಬೇಕಾದ್ರೆ ಮೊಸರು ಕೂಡ ಹಾಕೋಬೋದು. ನಾನು ಕೊತ್ತಂಬರಿ ಪುದೀನ ಏನು ಕೂಡ ಹಾಕ್ತಾಯಿಲ್ಲ, ಕರಿಬೇವಿನ ಸೊಪ್ಪು ಕೂಡ ಹಾಕಿಲ್ಲ, ಜಸ್ಟ್ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅನಿಸ್ತು, ಹಂಗಾಗಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿದ್ದೀನಿ. ಉಪ್ಪಿನ ಟೇಸ್ಟ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ, ಹಂಗಾಗಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಉಪ್ಪು ಕಮ್ಮಿ ಇದ್ದಾಗ ನಾನು ಈ ಪುಡಿ ಉಪ್ಪನ್ನ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ನಾನು ಜಾಸ್ತಿ ಯೂಸ್ ಮಾಡೋದು ಕಲ್ಲುಪ್ಪನ್ನೇ. ಸೊ ಈಗ ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು ಸರಿ ಅಂತ ಲಾಸ್ಟಲ್ಲಿ ಫೈನಲಲ್ಲಿ ಹಾಕೋಣ ಅಂದ್ಬಿಟ್ಟು ಸೊ ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಬರೋ ತನಕ ಕೂಗಿಸ್ತೀನಿ. ಸೊ ಟೊಮೆಟೊ ಬಾತ್ ಮಾಡಿದ್ದೀನಿ, ಹಾಗೆ ಆಲೂಗಡ್ಡೆ ಫ್ರೈ ಕೂಡ ಮಾಡಿದ್ದೀನಿ. ಸ್ವಲ್ಪ ಮೊಸರನ್ನ ಇದೆ ನೋಡಿ, ಮೊಸರನ್ನ ಇಷ್ಟು ಮೊಸರನ್ನ ಇದೆ. ಸೊ ಅದಕ್ಕೆ ಆಲೂಗಡ್ಡೆ ಫ್ರೈ. ಇದು ಟೊಮೆಟೊ ಬಾತು ಏನಕ್ಕೆ ಮಾಡ್ತಾನೆ, ಸ್ವಲ್ಪ ಸ್ವಲ್ಪ ತಿನ್ಕೊಳ್ಳಿ. ಅದೇ ಪಾಪ ಅವನು ಎಷ್ಟು ಬಂದಿದ ತಕ್ಷಣ ಅದೇ ತಿಂದ, ಸ್ವಲ್ಪ ಟೊಮೆಟೊ ಬಾತ್ ತಿನ್ಕೊಳ್ಳಿ ಅಂತ ಮಾಡಿರೋದು. ಇದನ್ನ ಬಿಸಿಲು ಹೋಗಲಿ ಆಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಆಲೂಗಡ್ಡೆ ಫ್ರೈ ಮಾತ್ರ ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡಿದ್ದೀನಿ, ತುಂಬ ಈಸಿ, ಆದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಆಮೇಲೆ ಟೊಮೆಟೊ ಬಾತ್ ಹೇಗಾಗಿದೆ ಅಂತ ಬಿಸಿಲ್ ಕಮ್ಮಿ ಆಗಲಿ ಆಮೇಲೆ ತೋರಿಸ್ತೀನಿ. ಸೊ ನೋಡಿ ಪಾತ್ರೆ ಇದೆ, ಇವಾಗ ಪಾತ್ರೆ ತೊಗೊಳ್ಬೇಕು. ಅಲ್ಲಿ ಈಜಾಗಿದೆ, ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಷ್ಟು ಪಾತ್ರೆ ತೊಳೆದ್ರೆ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಾಗೆ ನಮ್ಮ ಯಶಾರಿಯನ್ ವ್ಲಾಗ್ಸ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ನಿನ್ನೆ ವಿಡಿಯೋಲಿ. ಸೊ ದಯವಿಟ್ಟು ಚೆಕ್ ಮಾಡಿ ವಿಡಿಯೋಸ್ ಎಲ್ಲ. ಅವನು ಇನ್ಮೇಲೆ ವಿಡಿಯೋಸ್ ಹಾಕ್ತಾನೆ. ನಿನ್ನೆದು ಒಂದು ಬೇಲ್ಪುರಿ ವಿಡಿಯೋ ಏನಿದೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಜೊತೆಗೆ ಆ ವಿಡಿಯೋನು ಬರುತ್ತೆ. ಓಕೆನಾ? ಇವಾಗ ಹೇಳು, ಏನು ಹೇಳ್ತಾ ಇದ್ದೆ ಹೇಳು. ಹಾಂ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ಓಕೆನಾ? ಸರಿ, ಬಾಯ್ ಬಾಯ್ ಬಾಯ್.